ನಮಸ್ಕಾರ ದೇವರು. ನಮಸ್ಕಾರ 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 ದೇವರು. ಪಾ ಏನು ಈ ಡೈಲಾಗು. ಈ ರಾಜ್ಕುಮಾರ್ ಅವರು ಅಭಿಮಾನಿಗಳು ದೇವರು ಅಂತ ಕರೆದ್ರು. ಇದನ್ನು ಡಾಕ್ಟರ್ ಬ್ರೋ ಏನಿದ್ದಾರೆ ಇವರು ಸ್ವಲ್ಪ ತಿರ್ಚಿಬಿಟ್ಟು ನಮಸ್ಕಾರ ದೇವರು ಅಂದರು. ಈ ಒಂದು ಡೈಲಾಗ್ಗೆ ಜನ ಎಷ್ಟು ಫಿದಾ ಆದರು ಅಂದರೆ, ಯಾವ ಲೆವೆಲ್ಗೆ ತೊಗೊಂಡೋಯ್ತು ಅಂದರೆ, ಕನ್ನಡದಲ್ಲಿ ಟ್ರಾವೆಲರ್ ಮಾಡೋವಂಥ ನಂಬರ್ 1 ಯೂಟ್ಯೂಬರ್ 30 ಕೋಟಿ ಇದ್ದರೂ ಕೂಡ ಇವತ್ತು ನಡೆಯೋಕ್ಕೆ ಆಗದಿರೋಂಥ ಪರಿಸ್ಥಿತಿ. ಏನಾಯಿತು ಅಸಲಿಗೆ? ಈ 10-12 ವರ್ಷಗಳ ಹಿಂದೆ ಯಾರು ಯೂಟ್ಯೂಬ್ಗಳು ಅಷ್ಟು ಮಾಡ್ತಾನೆ ಇರಲಿಲ್ಲ. ಅದರಲ್ಲಿ ಯಾರು ಸಿಸ್ಟಮ್ ಇತ್ತು ಅವ್ರು ಅಷ್ಟೇ ಮಾಡ್ತಿದ್ರು ಹೊರತು ಮೊಬೈಲಲ್ಲೆಲ್ಲ ವೀಡಿಯೋಗಳನ್ನ ಮಾಡಿ ಅಷ್ಟೆಲ್ಲ ಅಪ್ಲೋಡೆಲ್ಲ ಮಾಡ್ತಾ ಇರಲಿಲ್ಲ. ಹಾಗೆ ಗೊತ್ತೇ ಇರಲಿಲ್ಲ. ಅದರಲ್ಲೂ ಯೂಟ್ಯೂಬಿಂದ ದುಡ್ಡು ಬರುತ್ತಾ ಅನ್ನೋದು ಯಾರಿಗೂ ಮ್ಯಾಟ್ರೇ ಗೊತ್ತಿರಲಿಲ್ಲ. ಅದೆಲ್ಲ ಕೆಲವು ವಿಷಯಗಳು ಬಂದಮೇಲೆ, ಕೆಲವೊಂದು ಪಾಡ್ಕಾಸ್ಟ್ ಬಂದಮೇಲೆ ಮಾತ್ರನೇ ಗೊತ್ತಾಗಿದ್ದು ಯೂಟ್ಯೂಬ್ ಮಾಡೋರಿಗೆ ದುಡ್ಡು ಬರುತ್ತೆ ಅಂತ. ನೋಡಿ, ಈ ಅನುರಾಗ್ ದೊಬಾಲ್ ಅಂತ ಬಿಗ್ ಬಾಸ್ 17 ಸೀಸನ್ನ ಕಂಟೆಸ್ಟೆಂಟ್ ಆಗಿದ್ದಂಥ ವ್ಯಕ್ತಿ, ಈ ವ್ಯಕ್ತಿ ಎಷ್ಟು ಇವರ ಆಸ್ತಿ ಅಂದರೆ ಹತ್ತತ್ರ 30 ಕೋಟಿ ಆಸ್ತಿ ಇದ್ದಂಥ ವ್ಯಕ್ತಿ ಏನು ಮಾಡ್ಕೊಂಡಿದ್ದಾನೆ? ಸೂಸೈಡ್ ಮಾಡ್ಕೊಂಡಿದ್ದಾನೆ. ಕಾರಣ ಏನು? ರಿತಿಕಾ ಅನ್ನೋಂಥ ಮಹಿಳೆನ ಮದುವೆ ಆಗಿರ್ತಾನೆ. ಅವ್ರ ಜೊತೆ ವೀಡಿಯೋಗಳು ಕೂಡ ಮಾಡ್ತಿರ್ತಾನೆ. ಏನಲ್ಲ ಅಂದರೂ ಒಂದೊಂದು ವೀಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇರುತ್ತೆ. ಈ ಕಡೆ ದುಡ್ಡು ಇದ್ದಾರೆ, ಈ ಕಡೆ ಜನನೂ ಇದ್ದಾರೆ, ಎಲ್ಲನೂ ಇದೆ. ಆದರೆ ಅವರಿಬ್ಬರ ಮಧ್ಯೆ ಸಮಸ್ಯೆ ಬಂದು ಆಕೆ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕಾರಲ್ಲಿ ಲೈವ್ ವೀಡಿಯೋ ಮಾಡಿಕೊಂಡು ಡೆಲ್ಲೀಲಿ ಏನು ಸೂಸೈಡ್ ಮಾಡ್ಕೊಂಡಿದ್ದಾನೆ, ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾನೆ. ಏನಾಗಿದೆ ಅದು ಪರಿಣಾಮ? ಸತ್ರ ಇಲ್ಲ. ಈಗ ಬದುಕಿದ್ದು ಸಾಯೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂಥ ಪರಿಸ್ಥಿತಿ ಬಂದಿದೆ. ಏನು ಆಕ್ಸಿಡೆಂಟ್ ಆಯ್ತಲ್ಲ, ಸೊಂಟದಲ್ಲಿ ಆಗದಂಥ ಗಾಯಗಳು, ಅದಕ್ಕೆ ಆಪ್ರೇಷನ್ ಮಾಡಿದಾಗ ಕಾಲಿನ ನರಗಳಿಗೆ ಹಾನಿ ಉಂಟಾಗಿದೆ. ಅದರಿಂದಾಗಿ ಕಂಪ್ಲೀಟಾಗಿ ಒಂದು ಕಾಲು ಡೆಡ್ ಆಗಿದೆ. ಈಗ ಅವರೇ ಒಂದು ವಿಡಿಯೋ ಮಾಡಿದ್ದಾರೆ, ಇದೇ ನನ್ನ ಕೊನೆ ವಿಡಿಯೋ ಅಂಥೇಳಿ ವಿಡಿಯೋನ ಹಾಕಿದ್ದಾರೆ. ಅದಕ್ಕೆ ಹೇಳೋದು, ದುಡ್ಡು ಎಷ್ಟಿದ್ದರೆ ಮುಖ್ಯ ಅಲ್ಲ. ನಾವು ಏನಾದರೂ ಆದರೆ, ಸಮಸ್ಯೆ ಆದರೆ ಅದನ್ನು ನಾವು ಹೇಗೆ ತಗೊತೀವಿ, ಅದನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ.